ಸಮೀಕ್ಷೆ ನಡೀತಾ ಇದೆ ರಾಜ್ಯಾದ್ಯಂತ. ಈ ಸಮೀಕ್ಷೆಯಲ್ಲಿ ಗಣತಿದಾರರಾಗಿ ಬರುವಂತಹ ಶಿಕ್ಷಕರು ಗೈರಾದ್ರೆ ಏನ್ ಕತೆ ಅಂತವರಿಗೆ ಈಗ ಶಾಕ್ ಕೊಡ್ತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಗೈರಾದಂತಹ ಶಿಕ್ಷಕರಿಗೆ ಜಿಬಿಎ ಶಾಕ್ ಕೊಟ್ಟಿದ್ದು, ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ಗೈರಾದವರ ವೇತನ ತಡೆಯೋದಕ್ಕೆ ಈಗ ಪ್ಲಾನ್ ಆಗಿದೆ. ಅಂದ್ರೆ ನೋ ವರ್ಕ್ ನೋ ಪೇ ಅಂತ ಜಿಬಿಎ ಮುಖ್ಯ ಆಯುಕ್ತರು ಚಾಟಿ ಬೀಸಿದ್ದಾರೆ. ಸಮೀಕ್ಷೆಯ ಅವಧಿಯ ವೇತನವನ್ನ ಕಟ್ ಮಾಡೋದಕ್ಕೆ ಚಿಂತನೆಯಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 2300 ಶಿಕ್ಷಕರು ಸಮೀಕ್ಷೆಗೆ ಹಾಜರಾಗಲಿಲ್ಲ. ಸದ್ಯ ಸಮೀಕ್ಷೆಯಲ್ಲಿ ಭಾಗಿಯಾಗಿರುವುದು 18,000 ಸಮೀಕ್ಷಕರು ಮಾತ್ರ. ಇದೀಗ ಸಮೀಕ್ಷೆಗೆ ಗೈರಾದವರ ವೇತನ ಕತ್ತರಿಗೆ ಜಿಬಿಎ ಚಿಂತನೆ ನಡೆಸಿದೆ. ಯಾವ ಸಮಯದಲ್ಲಿ ಅವರು ಸಮೀಕ್ಷೆ ನಡೆಸಬೇಕಿತ್ತು ಅಂದು ಗೈರಾಗಿದ್ದಕ್ಕೆ ಅವತ್ತಿನ ಅವರ ಪೇಮೆಂಟ್ ಅನ್ನ ಕಟ್ ಮಾಡುವಂತಹ ಯೋಚನೆ, ಈ ಮೂಲಕ ಅವರಿಗೆ ಪಾಠ ಕಲಿಸೋದಕ್ಕೆ, ಚಾಟಿ ಬೀಸೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಜಿಬಿಎ ಮುಖ್ಯ ಆಯುಕ್ತರು ಈ ಬಗ್ಗೆ ಮಾತನಾಡಿದ್ದಾರೆ. ನೋ ವರ್ಕ್ ನೋ ಪೇ ಅಂತ ಜಿಬಿಎ ಮುಖ್ಯ ಆಯುಕ್ತರ ಚಾಟಿ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ನಾವು ಸಮೀಕ್ಷೆ ಆರಂಭ ಆದಾಗಿಂದಲೂ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಜನ ಗಣತಿದಾರರು ಹಲವು ಆಕ್ಷೇಪಗಳನ್ನ ಹೊರಹಾಕ್ತಾ ಇದ್ರು. ತಮಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಸಮಸ್ಯೆ ಬಗೆಹರಿಸಿ ಅಂತ. ಆದ್ರೆ ಈಗ ನೋಡ್ತಾ ಹೋದ್ರೆ ಸಮೀಕ್ಷೆಯಲ್ಲಿ ಭಾಗಿಯಾಗದೇ ಇರೋರಿಗೆ ಈಗ ಚಾಟಿ ಬೀಸಲಾಗ್ತಾ ಇದೆ. ಅಂದ್ರೆ ಅವರಿಗೆಲ್ಲರಿಗೂ ಕೂಡ ಆಗ್ಬೇಕಾದಂತಹ ಸವಲತ್ತುಗಳು ಕೊಡದೇ ಇದ್ದಕ್ಕೆ ಗೈರಾದದ್ದ, ಏನ್ ಆಕ್ಷನ್ ಆಗತ್ತೆ ಅವರಿಗೆ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಹೋಗಿದೆಯಾ, ಹೇಗೆ? ಪ್ರತಿಮಾ, ಈಗಾಗಲೇ ಏನು ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನು ನಡೆಸ್ತಾ ಇತ್ತು. ಅಂದರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆರಂಭದಲ್ಲಿ 17,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ರು. ಅದಾದ ಬಳಿಕ 21,000ಕ್ಕೆ ಒಂದು ಸಿಬ್ಬಂದಿ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ರು. ಅದರಲ್ಲಿ 2,300 ಸಿಬ್ಬಂದಿ ಒಂದು ಸಮೀಕ್ಷೆಗೆ ಗೈರಾಗಿರುವಂಥದ್ದು ಈಗ ಕಂಡು ಬಂದಿದೆ. ಜೊತೆಗೆ ಆ ರೀತಿ ಗೈರಾದವ್ರಿಗೆ ಈಗಾಗಲೇ 3 ಬಾರಿ ಸಂದೇಶವನ್ನು ಕಳಿಸಿ, ಅಂದರೆ ಮೆಸೇಜನ್ನು ಪಾಸ್ ಮಾಡಿ, SMS ಮೂಲಕ ಹಾಗೆ ಫೋನ್ನ ಮೂಲಕ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇನ್ನೂ ಕೂಡ ಗೈರಾಗ್ತಾ ಇರೋರಿಗೆ ಈಗ ಚಾಟಿಯನ್ನು ಬೀಸೋದಕ್ಕೆ ಜಿಬಿಎ ಮುಖ್ಯ ಆಯುಕ್ತರು ಸಜ್ಜಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಆ ಒಂದು ಅಧಿಕಾರವನ್ನ ಜಿಬಿಎ ಮುಖ್ಯ ಆಯುಕ್ತರಿಗೆ ನೀಡಿತ್ತು. ಜಿಬಿಎ ವ್ಯಾಪ್ತಿಯಲ್ಲಿ ಯಾರೆಲ್ಲ ಸಮೀಕ್ಷೆಗೆ ಒಂದು ಸುಮ್ಮನೆ ಗೈರಾಗ್ತಾರೆ ಅಂತವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿತ್ತು. ಹಿನ್ನೆಲೆಯಲ್ಲಿ ಅಂತವರ ವೇತನವನ್ನು ಕಟ್ ಮಾಡೋದಕ್ಕೆ ಈಗ ಆ ತಯಾರಿಯನ್ನು ನಡೆಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಮನಿಸೋದಾದ್ರೆ ಒಂದಷ್ಟು ಜನರಿಗೆ ಮಾತ್ರ ರಿಯಾಯಿತಿಯನ್ನು ಕೊಡಲಾಗಿತ್ತು. ಅಂದ್ರೆ ಯಾರೆಲ್ಲ ಒಂದು ವಿಕಲಚೇತನರು ಇರ್ತಾರೆ ಅಂತವ್ರಿಗೆ, ಜೊತೆಗೆ ಗರ್ಭಿಣಿ ಸ್ತ್ರೀಯರು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿದ್ರೆ, ಜೊತೆಗೆ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಸೂಕ್ತ ದಾಖಲೆಗಳನ್ನ ಕೊಟ್ಟ ಬಳಿಕ ವಿನಾಯಿತಿಯನ್ನು ಕೊಡಲಾಗಿತ್ತು. ಅಂತವ್ರನ್ನ ಹೊರತುಪಡಿಸಿ ಇನ್ನು ಯಾರೆಲ್ಲ ಸಮೀಕ್ಷೆಗೆ ಭಾಗಿಯಾಗಿಲ್ಲ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಜಿಬಿಎ ಮುಂದಾಗಿದೆ. ಸದ್ಯ ಈಗಾಗಲೇ 3 ಬಾರಿ SMS ಮೂಲಕ ಒಂದು ಎಚ್ಚರಿಕೆಯನ್ನ ಜಿಬಿಎ ಅಧಿಕಾರಿಗಳು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಕೂಡ ಗೈರಾಗ್ತಾ ಇದ್ರೆ ಅಂತವರ ವೇತನವನ್ನ ಕಟ್ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನೂ ಮುಂದುವರೆದು ಒಂದು ಗೈರಾಗುವ ಒಂದು ಕೆಲಸ ಏನಿದೆ ಅದನ್ನ ಮುಂದುವರಿಸಿದ್ರೆ ಅವರನ್ನ ಅಮಾನತು ಮಾಡೋ ಎಚ್ಚರಿಕೆಯನ್ನು ಕೂಡ ಈಗ ಜಿಬಿಎ ಮುಖ್ಯ ಆಯುಕ್ತರು ನೀಡಿರುವಂತದ್ದು. ಒಟ್ಟಿನಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನು ನಡೀತಾ ಇದೆ, ಅದಕ್ಕೆ ವೇಗ ನೀಡುವ ಕೆಲಸವನ್ನ, ಜೊತೆಗೆ ಕೊಟ್ಟಿರುವಂತಹ ಡೆಡ್ ಲೈನ್ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸೋದಕ್ಕೆ ಕೂಡ ಈಗಾಗಲೇ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸಿಬ್ಬಂದಿ ಸಮೀಕ್ಷೆಗಳಿಗೆ ಗೈರಾಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂದ್ರೆ, ಒಂದಷ್ಟು ಶಿಕ್ಷಕರೇನು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಎರಡೆರಡು ಕೆಲಸವನ್ನ ಬ್ಯಾಲೆನ್ಸ್ ಮಾಡಬೇಕಿತ್ತು. ಈಗ ಶಾಲೆಗಳಿಗೂ ಕೂಡ ರಜೆಯನ್ನು ವಿಸ್ತರಣೆ ಮಾಡಿದ್ದಾರೆ. ಆದ್ರೂ ಕೂಡ ಸಾಕಷ್ಟು ಶಿಕ್ಷಕರು ಒಂದು ಸಮೀಕ್ಷೆಗೆ ಭಾಗಿಯಾಗ್ತಿಲ್ಲ. ಇಂಥವರ ವಿರುದ್ಧ ಚಾಟಿ ಬೀಸೋದಕ್ಕೆ ಈಗ ಜಿಬಿಎ ಸಜ್ಜಾಗಿದೆ. ಸದ್ಯ ಈಗ 2,300 ಜನ ಏನಿದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ಹೀಗೆ ಮುಂದುವರೆದ್ರೆ ಆ ಒಂದು ಅಮಾನತು ಮಾಡುವ ಪ್ರಮೇಯ ಕೂಡ ಬರುತ್ತೆ, ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಅನ್ನೋ ಎಚ್ಚರಿಕೆಯನ್ನು ಕೂಡ ಜಿಬಿಎ ಕೊಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಶಾಂತಮೂರ್ತಿ ತಮ್ಮ ಮಾಹಿತಿಗೆ.